ಹಾಯ್ ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶು ಡೇರೀಸ್. ಸೊ ನಾನು ನಮ್ಮಮ್ಮ ಇವತ್ತು ವಾಕಿಂಗ್ ಅಂತ ಹೇಳಿ ನಮ್ಮನೆ ಪಕ್ಕದಲ್ಲೇ ಇರೋ ಸಾರಕಿ ಕೆರೆಗೆ ಬಂದ್ವಿ. ಯಾವತ್ತೂ ಇಲ್ಲಿ ಬಂದೇ ಇಲ್ಲ. ಈ ಪ್ಲೇಸ್ ಅಂತೂ ಸಕ್ಕ ಬ್ಯೂಟಿಫುಲ್ ಆಗಿದೆ. ಸೊ ಇವರೇ ನೋಡಿ ನಮ್ಮಮ್ಮ. ಸೊ ಈ ಕೆರೆ ಬಗ್ಗೆ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಸೊ ಸಾರಕ್ಕಿ ಅನ್ನುವಂಥದ್ದು ಬಂದು ಸಾವಿರ ಹಕ್ಕಿ ಅನ್ನುವಂತಹ ಪದಗಳಿಂದ ಬಂದಿದೆ. ಅಂದ್ರೆ ಸಾವಿರ ಪಕ್ಷಿಗಳು ಅನ್ನುವಂತ ಹೆಸರಿಂದ ಸಾರಕ್ಕಿ ಅನ್ನುವಂತ ಹೆಸರು ಬಂತು. ಸೊ ಇದನ್ನ ಬ್ರಿಟಿಷ್ ಅವರಿಗೆ ಉಚ್ಚಾರಣೆ ಮಾಡೋ ಕಷ್ಟ ಆಗುತ್ತೆ ಅಂತ ಹೇಳಿ ಸಾವಿರ ಹಕ್ಕಿಗಳ ತಾಣ ಅಂತ ಇದನ್ನ ಸಾರಕ್ಕಿ ಅಂತ ಮಾಡ್ಬಿಟ್ರು. ಸೊ ಈ ಕೆರೆ ಸುಮಾರು 87 ಎಕರೆಯಷ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು. ಅಂಡ್ 1970s ಅಲ್ಲಿ ಸಿಟಿ ಬೆಳೀತಾ ಇದ್ದಂಗೆನೆ ಕೆರೆ ಜಾಗ ಕೂಡ ಅನ್ಅಫಿಷಿಯಲ್ ಆಗಿ ಜನ ಬಂದು ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದಾದ ನಂತರ ಅಲ್ಲಿನ ಲೋಕಲ್ ಸಿಟಿಸನ್ಸ್ ಮತ್ತೆ ಕೋರ್ಟಿನ ಆದೇಶದಿಂದ ಅದನ್ನು ತೆರವು ಅನ್ನುವಂಥದ್ದು ಮಾಡ್ಲಾಯ್ತು. ಯಪ್ಪ ಎಷ್ಟು ಗಾಳಿ ಅಂತಂದ್ರೆ ಬಾಚಿರೋ ಕೂದಲು ಕೂಡ ಬಾಚಿರೋ ತರ ಕಾಣಿಸ್ತಿಲ್ಲ, ಹಂಗಾಗ್ಬಿಟ್ಟಿತ್ತು ನಮ್ಮ ಪರಿಸ್ಥಿತಿ. ಸೊ ನಮ್ಮಮ್ಮ ಏನೋ ಅಲ್ಲಿ ಹೇಳ್ತಿದಾರೆ, ಅಲ್ಲಿ ನೋಡು ಅಂತಾನೋ ಅಥವಾ ಅಲ್ಲಿ ಹೋಗೋಣ ಅಂತಾನೋ. ವಿಡಿಯೋದಲ್ಲಿ ಆಕ್ಚುಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಹಂಗಾಗಿ ನಾನೇನು ಕರೆಕ್ಟಾಗಿ ಹೇಳಕ್ ಆಗ್ತಿಲ್ಲ ನಿಮಗೆ. ಓಕೆ, ಕಮ್ ಲೆಟ್ಸ್ ಕಂಟಿನ್ಯೂ. ಈ ಕೆರೆನ ನೋಡ್ಕೊಳ್ತಾ ನಮ್ಮಮ್ಮ ಅವ್ರ ಚೈಲ್ಡ್ಹುಡ್ ಡೇಸ್ ನ ನೆನೆಸ್ಕೊಳ್ತಾ ಇದ್ರು. ಸೊ ಅವ್ರು ಚಿಕ್ಕವರಿದ್ದಾಗ ಡ್ಯಾಮ್ ಅಲ್ಲೆಲ್ಲ ಈಜು ಹೊಡಿತಾ ಇದ್ರಂತೆ, ಅದನ್ನೆಲ್ಲ ಹೇಳ್ತಾ ಇದ್ರು. ಅಂಡ್ ಅದೇನೋ ಅಲ್ಲೊಂದು ಫ್ಲವರ್ ಸಿಕ್ತು, ಅದನ್ನ ಇಟ್ಕೊಂಡು ಅದರಲ್ಲಿ ಸರ ಮಾಡ್ತಾ ಇದ್ರಂತೆ. ಸೊ ಅದನ್ನ ನನಗೆ ಮಾಡಿ ತೋರಿಸ್ತಾ ಇದ್ರು. ಮಾಡ್ಬಿಟ್ಟು ಕುರಿ ಮೇಯ್ಸಾಗ ಹೋದಾಗ ಕುರಿ ಕತ್ತಿಗೆ ಹಾಕ್ತಿದ್ರಂತೆ, ಇಲ್ಲ ಅಂತಂದ್ರೆ ಅವರೇ ಸಾಯಂಕಾಲ ತನಕ ಹಾಕೊಂಡು ಸಂಜೆ ಮತ್ ಮನೆಗ್ ಬರುವಾಗ ಸಾಕ್ಬಿಟ್ಟು ಬರ್ತಿದ್ರಂತೆ. ಸೊ ನೋಡಿ ಚೆನ್ನಾಗಿದೆ ಅಲ್ಲ. ಆಕ್ಚುಲಿ ಫುಲ್ ಆಗಿದ್ರೆ ಏನೊಂಥರ ಫೇರಿ ಟೇಲ್ ಆ ತರ ಆಗಿರ್ತಿತ್ತು. ಸೊ ಕೆರೆ ವಿಷಯಕ್ಕೆ ಬಂತು ಅಂತಂದ್ರೆ ಈ ಕೆರೆ ಅಂತೂ ಇವಾಗ ನೋಡ್ತಿರೋ ತರ ಇರ್ಲಿಲ್ಲ. ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಸಿಕ್ಕಾಪಟ್ಟೆ ಗಬ್ಬು ನಾತ, ಯಾಕಂದ್ರೆ ಮೋರಿ ನೀರೆಲ್ಲ ಅಲ್ಲೇ ಬರ್ತಾ ಇತ್ತು. ಅಂಡ್ ಕಸ ಎಲ್ಲ ಅಲ್ಲೇ ಹಾಕ್ತಾ ಇದ್ರು. ಸೊ 2015 ಮೇಲೆ ಸೊ ಒಂದು ಕ್ಯಾಂಪೇನ್ ಅಂತ ಮಾಡಿ ಆ ಕೆರೆನ ನೀಟ್ ಮಾಡಿ ಅಲ್ಲಿ ಗಿಡಗಳನ್ನೆಲ್ಲ ನೆಟ್ಟು ಸೊ ಈಗ ಇಷ್ಟು ಬ್ಯೂಟಿಫುಲ್ ಆಗಿ ನೋಡೋದಕ್ಕೆ ಕಾಣಿಸುತ್ತೆ. ಒಳಗಡೆ ಮಕ್ಕಳಿಗೆ ಆಟ ಆಡೋದಕ್ಕೆ ಜಾಗ ಕೂಡ ಇದೆ, ಲೈಕ್ ಪಾರ್ಕ್ ಟೈಪ್ ಇದೆ. ಅಂಡ್ ಅಲ್ಲಿ ವರ್ಕೌಟ್ ಮಾಡೋದಕ್ಕೆ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಕೆಲವೊಂದು ಇಟ್ಟಿದ್ದಾರೆ. ಹಾಗೆ ಅಲ್ಲಿ ಪುಟ್ ಪುಟ್ಟ ದೇವಸ್ಥಾನಗಳು ಕೂಡ ಇದೆ. ಅಂಡ್ ಆಲ್ಮೋಸ್ಟ್ ಈ ಕೆರೆನ ಕ್ಲೀನ್ ಮಾಡೋಕೆ 4 to 5 years ತಗೊಂಡಿದ್ದಾರೆ ಅಂತ ನನ್ಗನ್ಸುತ್ತೆ. 2019 ಅಲ್ಲಿ ಸಾರಿ. ಸೊ 19 ಅಲ್ಲಿ ಈ ಕೆರೆನ ಫುಲ್ ನೀಟ್ ಮಾಡಿ ಸೊ ಇದಕ್ಕೆ ಗವರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತು. ಒಳಚರಂಡಿ ನೀರ್ನ ಬೇರೆ ಮಾಡಿ ಮತ್ತೆ ಹೊಸದಾಗಿ ನೀರ್ ತುಂಬಿ ಕೆರೆಗೆ ಮರುಜೀವ ಅನ್ನೋದನ್ನ ಕೊಟ್ರು. ಸೊ ರೀಬರ್ತ್ ಟು ಸಾರಕ್ಕಿ ಲೇಕ್. ಸೊ ಇದಿಷ್ಟು ನನಗೆ ಗೊತ್ತಿದ್ದಂತಹ ಸಾರಕ್ಕಿ ಕೆರೆ ಬಗ್ಗೆ ಇನ್ಫಾರ್ಮೇಶನ್. ಫುಲ್ ರೌಂಡ್ ಹೊಡಿಯೋಕ್ಕಾಗಿಲ್ಲ ಅಂತ ಹೇಳಿ ಅರ್ಧಕ್ಕೇನೆ ಮುಗಿಸ್ಬಿಟ್ಟು ಮನೆ ಕಡೆ ಹೊರಟಿದ್ವಿ. ನೀವು ಕೂಡ ಒಂದ್ಸಲಿ ನಮ್ ಸಾರಕ್ಕಿ ಕೆರೆನ ವಿಸಿಟ್ ಮಾಡಿ. ಫೈನಲಿ ಬಂದಿದ್ದೀವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.